ಬಿತ್ತನೆ ಬೀಜ ವಿತರಣೆ ತಡ ಮಾಡಿದ್ದಕ್ಕೆ ರೈತರ ಆಕ್ರೋಶ. ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಭುಗಿಲೆದ್ದ ಅನ್ನದಾತರು. ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮ ವೇಳೆ ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ ಘಟನೆ ನಡೆದಿದೆ. ಶಿಗ್ಗಾವಿ ಸವಣೂರು ಕ್ಷೇತ್ರದ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾಣ ಅವರ ಸಹೋದರ ಮೊಹಮ್ಮದ್ ಬುನ್ನಾ ಪಠಾಣ ಆಗಮಿಸುವವರಿಗೆ ಬೀಜ ವಿತರಣೆ ತಡ ಮಾಡಿದ್ದಕ್ಕೆ ರೈತರು ರೊಚ್ಚಿಗೆದ್ದಿದ್ದಾರೆ. ಹಾವೇರಿ ಜಿಲ್ಲೆಯ 19 ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಿಯಾಯಿತಿ ದರದಲ್ಲಿ ಬೀಜ ವಿತರಣೆ ಆರಂಭವಾಗಿದ್ದು, ಸವಣೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಬೆಳಗ್ಗೆ 10 ಗಂಟೆಗೆ ವಿತರಣೆ ಆರಂಭವಾಗಲಿದೆ ಎಂದು ರೈತರಿಗೆ ಮಾಹಿತಿ ನೀಡಲಾಗಿತ್ತು. ಅದರಂತೆ ನಸುಕಿನಲ್ಲಿ ರೈತರು ಸರದಿಯಲ್ಲಿ ನಿಂತು ಕಾಯ್ತಾ ಇದ್ರು. ಆದರೆ ಸಮಯ ಕಳೆದರೂ ವಿತರಣೆ ಆರಂಭವಾಗದ ಹಿನ್ನೆಲೆ ರೈತರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಅಧಿಕಾರಿಗಳು ಶಾಸಕರು ಬರ್ತಿದ್ದಾರೆ, ಅವರು ಬಂದ ಮೇಲೆ ಬೀಜ ವಿತರಣೆ ಮಾಡಲಾಗುತ್ತೆ ಎಂದಿದ್ದಾರೆ. ಇನ್ನು ಮಧ್ಯಾಹ್ನ 12 ಗಂಟೆಯಾದರೂ ಶಾಸಕ ಯಾಸಿರ್ ಖಾನ್ ಪಠಾಣ ಆಗಮಿಸದೆ ಅವರ ಬದಲು ಅವರ ಸಹೋದರ ಬಂದು ಬೀಜ ವಿತರಣೆಗೆ ಚಾಲನೆ ನೀಡಿದ್ರು. ಇದರಿಂದ ಗರಂ ಆದ ರೈತರು ಅಧಿಕಾರಿಗಳು ಹಾಗೂ ಅವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ಪಕ್ಷದ ವೇದಿಕೆಯ ರೈತರಿಗೆ ಬೀಜ ಕೊಡುವುದು ಕೃಷಿ ಇಲಾಖೆಯ ಜವಾಬ್ದಾರಿ ಎಂದು ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಪರಿಸ್ಥಿತಿ ಉದ್ವಿಗ್ನವಾಗುತ್ತಿದ್ದಂತೆ ಪೊಲೀಸರು ಭದ್ರತೆಯಲ್ಲಿ ಮುನ್ನಾ ಪಠಾಣರನ್ನ ಸ್ಥಳದಿಂದ ಕಳುಹಿಸಿದ್ರು. ಇನ್ನು ಸರ್ಕಾರದ ಕಾರ್ಯಕ್ರಮವನ್ನ ಖಾಸಗಿ ಪ್ರಚಾರ ವೇದಿಕೆಯಾಗಿಸಬಾರದು, ರೈತರ ಸಹನೆಯನ್ನ ಪರೀಕ್ಷಿಸಬೇಡಿ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.